ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ. ಇವತ್ತು ಮಹಾಸಂಚಿಕೆ ಇರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ಅಂದರೆ ಭಾಗ 1 ಭಾಗ 2 2 ಎಪಿಸೋಡ್ ಮಾಡಬೇಕಾಗುತ್ತೆ. ಅದರಿಂದ ಇವಾಗ ಭಾಗ 1 ನಿಮಗೆ ಹೇಳ್ತಾ ಇದ್ದೀನಿ, ಭಾಗ 2 ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದು 6ನೇ ತಾರೀಕಿನ ಸಂಚಿಕೆ. ಅಂತಿಮ ಸಂಚಿಕೆಗಳು ಇವತ್ತು ನಾಳೆ ಬರ್ತಾ ಇದೆ. ನನಗೂ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾಯಿದೆ ಈ ಧಾರಾವಾಹಿ ಮುಗ್ದಿರೋದು. ಏಕೆಂದರೆ ನಾನು ಈ ಧಾರಾವಾಹಿಲಿ ಒಂದು ಹೆಣ್ಣು ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡಿ ಮುಂದೆ ಬರ್ತಾಳೆ. ಯಾಕೆ ನಾವು ಹೆಣ್ಮಕ್ಳಾಗಿ ನಮಗೂ ಹೆಣ್ಮಕ್ಳಿದ್ದು ಜಗತ್ತಲ್ಲಿ ಇಂಥ ಹೆಣ್ಮಕ್ಳುಗಳು ಎಲ್ರಿಗೂ ಒಳ್ಳೆಯದಾಗಲಿ, ಹಿಂಗೆ ಸಾಧನೆ ಮಾಡಲಿ, ಮುಂದೆ ಬರಲಿ. ಯಾರು ಏನು ಅನ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು. ನಾವು ಸಾಧನೆ ಮಾಡಬೇಕು, ಒಳ್ಳೆ ರೀತಿಲಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿ ಮುಂದೆ ಬಂದಿರೋ ಭಾಗ್ಯನ ಥರ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಧಾರಾವಾಹಿ ಮುಗಿತಿರೋದು ನಾನು ನಿಜವಾಗ್ಲೂ ವೈಯಕ್ತಿಕವಾಗಿ ತುಂಬಾ ಬೇಜಾರಾಗ್ತಿದೆ. ಮೊನ್ನೆಯಿಂದನೂ ತುಂಬಾ ಬೇಜಾರಾಗ್ತಿದೆ. ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಿಮ್ಮ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಮುಂದಕ್ಕೆ ಬೇರೆ ಧಾರಾವಾಹಿಗಳ ಮಾಡ್ಬೇಕಾದ್ರೆ ನಿಮ್ಮ ಹೆಲ್ಪ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲೇನು ನಡೆಯುತ್ತೆ ಅಂತ ಹೇಳಿದ್ರೆ, ಮೀನಾಕ್ಷಿ ಭಾಗ್ಯ ತನ್ನ ಏನೇನೋ ಯೋಚನೆ ಮಾಡಿರ್ತಾರೆ. ಮೀನಾಕ್ಷಿ ನನಗೆ ಮುಂದಕ್ಕೆ ಹಾಗಾಗತ್ತೆ, ಹೀಗಾಗುತ್ತೆ, ಅದೇ ನನ್ನ ಕೈಗೆ ಸಿಗೋಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿರ್ತಾರಲ್ಲ. ಆವಾಗ ಭಾಗ್ಯ ಅವ್ರಿಗೆ ಎಷ್ಟೋ ಬುದ್ಧಿ ಹೇಳ್ಬಿಟ್ಟು ಒಳ್ಳೆಯದಲ್ಲಿ ಯೋಚನೆ ಮಾಡಬೇಕು. ಇವತ್ತಿಂದ ಬಿಡಿ, ನಾಳೆ ಆಗುತ್ತೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಎಲ್ಲ ಒಳ್ಳೇದಾಗುತ್ತೆ, ನೀವು ಮನಸ್ಸು ಒಳ್ಳೇದಿಟ್ಕೊಂಡು ಒಳ್ಳೇದು ಮಾಡೋದು ಎಲ್ಲರೂ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಭಾಗ್ಯ ಮೀನಾಕ್ಷಿನ ಒಲಿಸ್ತಾರೆ. ಮೀನಾಕ್ಷಿ ಒಲಿಸಿ ತುಂಬ ಅಳ್ತಿರ್ತಾರೆ. ನೋಡಿ ಚಿಕ್ಕಮ್ಮ, ನೀವು ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾನು ನಿಮ್ಮನ್ನು ಅಮ್ಮನ ಸ್ಥಾನದಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರ್ತು ಇನ್ನೇನಿಲ್ಲ. ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ನಾನಂತೂ ಅಲ್ಲ. ನಾನು ಏನಾದ್ರು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದಿಯವ್ರು ನಿಮ್ಮನ್ನು ತನ್ನ ತಾಯಿಗಿನ ಹೆಚ್ಚಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಅಷ್ಟು ಗೌರವ ಕೊಡ್ತಿದ್ದಾರೆ. ಅದನ್ನು ನೀವು ಉಳಿಸ್ಕೊಂಡು ಹೋಗಿ ಚಿಕ್ಕಮ್ಮ, ಅಷ್ಟೇ ಸಾಕು, ನನಗಿನ್ನೇನು ಬೇಡ. ನಾನು ಆವಾಗಲೂ ಹೇಳ್ದಂಗೆ ನನಗೆ ಅಲ್ಲ ಅತ್ತೆ ಅಮ್ಮನ ಥರ ಇದ್ದರು, ಇಲ್ಲೂ ಅಮ್ಮ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಚಿಕ್ಕಮ್ಮ. ಇದರಿಂದ ನಾನು ಏನೇ ಮಾತಾಡಿದ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತು ಇನ್ನೊಂದೇನು ಅಂದರೆ, ಈ ಪತ್ರದಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ ಚಿಕ್ಕಮ್ಮ, ನಂಗೆ ಅದು ಬೇಡ. ಆದರೆ ನೀವು ಇದರಲ್ಲಿರೋ ವ್ಯಕ್ತಿನ ಮನಸ್ಸಲ್ಲಿ ಕೋಪ ಮಾಡ್ಕೊಂಡಿರೋ ಥರ ಎಲ್ಲರೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಬಿಟ್ಬಿಡಿ, ಅದು ಆಗೋಗಿರೋ ಕಥೆನ ಬಿಟ್ಬಿಡಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡಿ ಚಿಕ್ಕಮ್ಮ. ಈ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅದು ಪತ್ರದಲ್ಲಿರೋದನ್ನ ಹೇಳ್ಬಿಟ್ಟು ಪತ್ರದಲ್ಲೇನಿದೆ ಅಂತ ಭಾಗ್ಯಗೂ ಕೂಡ ಗೊತ್ತಿರಲ್ಲ. ಆ ಪತ್ರ ತೋರಿಸ್ಬಿಟ್ಟು ಭಾಗ್ಯ ಮೀನಾಕ್ಷಿ ಅವ್ರಿಗೆ ಹೇಳ್ತಾರೆ. ಮೀನಾಕ್ಷಿ ಅವರು ಸರಿ ಸುಮ್ಮನಿರ್ತಾರೆ. ಸರಿ ಚಿಕ್ಕಮ್ಮ, ನೀವು ಯೋಚನೆ ಮಾಡಿ, ಇಲ್ಲಿಂದ ನಾನು ಹೋಗ್ತೀನಿ ಅಂತ ಭಾಗ್ಯ ಅಲ್ಲಿಂದ ಇದ್ದು ಹೋಗ್ಬಿಡ್ತಾರೆ. ಮೀನಾಕ್ಷಿ ಯೋಚನೆ ಮಾಡ್ಕೊಂಡು ಪಾಪ ಪತ್ರ ತೊಗೊಂಡು ತುಂಬ ಅಳ್ತಾರೆ. ಅವ್ರ ಮನಸ್ಸಲ್ಲಿ ಎಷ್ಟು ನೋವಿರುತ್ತೋ ಅಷ್ಟು ನೋವೆಲ್ಲ ಕಮ್ಮಿ ಆಗೋಷ್ಟು ಕೂಡ ಮೀನಾಕ್ಷಿ ಹೇಳ್ತಿರ್ತಾರೆ. ಹತ್ಕೊಂಡು ಪಾಪ ಅವರೇ ಸಮಾಧಾನ ಮಾಡ್ಕೋತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಆದಿ ರೂಮಲ್ಲಿ ಇರ್ತಾರೆ. ಭಾಗ್ಯ ಅಲ್ಲಿಗೆ ಬಂದಾಗ ಆದಿ ಸಾರಿ ಭಾಗ್ಯ ಅಂದಾಗ, ಯಾಕೆ ಅಂದಾಗ, ಅಲ್ಲ ಅತ್ತೆ ನಿಮ್ಮ ಮಾಡಿದ ಡಿಸೈನ್ಸ್ ಎಲ್ಲ ಹಾಳು ಮಾಡಿಬಿಟ್ರಂತಲ್ಲ, ಅದಕ್ಕೇನೇ ಕಂಪೋಸಿಷನ್ ಆದರೂ ನಾನು ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂದಾಗ, ಅಯ್ಯೋ ಬಿಡಿ ಅದೇವ್ರೆ, ಅದೆಲ್ಲ ಏನಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ, ನೀವ್ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ, ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ನನಗೆ ಯೋಚನೆ ಇರೋದೇ ಬೇರೆ ಅಂತ ಭಾಗ್ಯ ಹೇಳ್ತಾರೆ. ಏನು ಬೇರೆ? ಇವಾಗ ಕುಸುಮ ಅತ್ತೆ ಮಾವ ನಾಳೆ ಮಾವಂಗೆ ಆಪ್ರೇಷನ್ ಎಲ್ಲ ಆಗಿದೆಯಲ್ಲ, ಡಿಸ್ಚಾರ್ಜ್ ಆಗುತ್ತೆ. ಅತ್ತೆ ಮಾವನ ನಾನು ಎಲ್ಲಿ ಕರ್ಕೊಬರೋದು ಅಂತ ಯೋಚನೆ ಆಗ್ತಿದೆ. ಈ ಮನೆ ಕರ್ಕೊಂಬಂದ್ರಂತೂ ಈಗ ತನ್ವಿ ಬರೋದ್ರಿಂದ ಕನ್ನಿಕಂಗೆ ತುಂಬ ಬೇಜಾರಾಗಿ ಕೋಪ ಮಾಡ್ಕೊಂಡಿದ್ದಾಳೆ. ಮೀನಾಕ್ಷಿ ಅತ್ತೆನೂ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ಅತ್ತೆ ಮಾವನು ಇಲ್ಲಿಗೆ ಕರ್ಕೊಂಬಂದರೆ ಮತ್ತೆ ಇವ್ರು ಕೋಪ ಮಾಡ್ಕೊತಾರೆ. ಅದು ಅಲ್ದಲ್ಲ, ಇವಾಗ ಅತ್ತೆ ಇರೋ ಪರಿಸ್ಥಿತಿಲಿ ಅತ್ತೆ ತುಂಬಾ ಮನಸ್ಸಿಗೆ ನೊಂದ್ಕೊಂಡಿದ್ದಾರೆ. ಇಲ್ಲಿ ಬಂದಾಗ ಮೀನಾಕ್ಷಿ ಅಮ್ಮ ಆಗಲಿ ಕನ್ನಿಕಾಗಲಿ ಏನಾದ್ರು ಮಾತಾಡೋರು ಅತ್ತೆ ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ಮುಂದೆ ಏನಾಗುತ್ತೋ ಅನ್ನೋ ಭಯ ಬೇರೆ ನನಗಿದೆ. ಅದೇವ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅದೇವ್ರೆ ಅಂತ ಭಾಗ್ಯ ಹೇಳ್ತಾರೆ. ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ನಾನು ಧರ್ಮರಾಜ್ ಮಾವನ ಬೇರೆಯವರು ಅಂತ ಅಂದ್ಕೊಂಡಿಲ್ಲ, ನಾನು ಇಲ್ಲಿಗೆ ಕರ್ಕೊಂಬರ್ತೀನಿ, ಅವ್ರನ್ನ ಹೇಳ್ತೀನಿ, ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದು ಆಗಲ್ಲ ಅದೇವ್ರೆ, ಇದು ನನ್ನ ಕುಟುಂಬದ ವಿಷಯ, ನಾನು ನೋಡ್ಕೊತೀನಿ ಬಿಡಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಏನು ಭಾಗ್ಯ ಈ ಥರ ಹೇಳ್ತಿದ್ದೀರಾ, ಹಂಗಾರೆ ನಾನು ಬೇರೆಯವರ? ನೋಡಿ ನೀವು ಯಾವ ಥರ ಯೋಚನೆ ಮಾಡ್ತಿದ್ದೀರಾ, ನಾನೇ ತಾನೇ ಎಲ್ಲರೂ ಒಂದೇ ಸೂರಡಿ ಇರಬೇಕು ಅಂತ ಯೋಚನೆ ಮಾಡಿರೋದು, ನನ್ನನ್ನು ಬೇರೆಯವನು ಅನ್ನೋ ಥರ ನೀವು ಮಾತಾಡ್ತಿದ್ದೀರಲ್ಲ ಭಾಗ್ಯ ಅಂತ ಅದಕ್ಕೆ ಹೇಳ್ತಾರೆ. ಅಯ್ಯೋ ಆಗಲ್ಲ ಅದೇವ್ರೆ, ಇದು ನನ್ನ ಮನೆ ಸಂಸ್ಥೆ ಅಲ್ವಾ, ನಾನೇ ಬಗೆಹರಿಸ್ಕೊತೀನಿ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಅದು ಹಂಗಾರೆ ನಾನು 3ನೇ ವ್ಯಕ್ತಿನ ನಿಮಗೆ, ಯಾವತ್ತು ನಿಮ್ಮ ಮದುವೆ ಮಾಡ್ಕೊಂಡು ಈ ಮನೆಗೆ ಸೊಸೆಯಾಗಿ ಕರ್ಕೊಂಬಂದು ಅವತ್ತೇನೆ ನಿಮ್ಮ ಮನೆ ನಮ್ಮ ಮನೆ ಎಲ್ಲ ಒಂದು ಅಂತ ನಾನು ತಿಳ್ಕೊಂಡಿರೋದು ಭಾಗ್ಯ. ನೀವು ನನ್ನನ್ನು ಅರ್ಥನೇ ಮಾಡ್ಕೊತಿಲ್ಲ ಅಲ್ವಾ, ನನ್ನನ್ನು 3ನೇ ವ್ಯಕ್ತಿಯಾಗಿ ನೋಡ್ತಾ ಇದ್ದೀರಾ ಅಂತ ಅದು ಹೇಳ್ತಾರೆ. ಅವಾಗ ಭಾಗ್ಯ, ಇಲ್ಲ ಅದೇವ್ರೆ, ನಾನು ಆ ಥರ ಯೋಚನೆ ಮಾಡ್ತಿಲ್ಲ. ಇವಾಗ ಅತ್ತೆ ಮಾವನ ಕರ್ಕೊಂಬಂದು ಇವಾಗ ತನ್ವಿನೂ ಬಂದಿದ್ದಾಳೆ, ತನ್ಮೈ ಬಂದಿರೋದ್ರೆ ಮೀನಾಕ್ಷತೆ ಬೇಜಾರು ಮಾಡ್ಕೊಂಡ್ರೆ, ಕನ್ನಿಕನೂ ಬೇಜಾರು ಮಾಡ್ಕೊಂಡ್ರೆ ಅಂತ ನಾನು ಹೇಳ್ತಿರೋದು ಅಂತ ಭಾಗ್ಯ ಹೇಳಿದಾಗ, ಸರಿ ಅತ್ತೆ ಹತ್ರ ನಾನು ಮಾತಾಡ್ತೀನಿ ರೀ ಅಂತ ಆದಿ ಹೋಗ್ತಾರೆ. ಬೇಡ ಆದಿವ್ರೆ, ಇವಾಗ ಮಾತಾಡಬೇಡಿ ನೀವು, ಯಾಕೆಂದರೆ ನೋಡ್ದಾಗ ಗಂಡಂಗೆ ಹೇಳ್ಬಿಟ್ಟು ಆಗಲೇ ಕಳಿಸಿದ್ದಾಳೆ ಅಂತ ಅಂದ್ಬಿಟ್ಟು ಅನ್ಕೊತಾರೆ. ಎಲ್ಲ ಭಾಗ್ಯನ ಪರವಾಗಿ ಮಾತಾಡ್ತಾರೆ ಅನ್ಕೊತಾರೆ. ಬೇಡ ಆದಿವ್ರೆ, ಇವಾಗ ಏನು ನೀವು ಚಿಕ್ಕ ಮಾತ್ರ ಮಾತಾಡಬೇಡಿ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಇಲ್ಲ, ನಾನು ಅತ್ತೆ ಹತ್ರ ಮಾತಾಡಿದ್ದೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ, ಅತ್ತೆನ ಒಳ್ಳೆ ರೀತಿಯಾಗಿ ಕನ್ವಿನ್ಸ್ ಮಾಡ್ತೀನಿ. ಅತ್ತೆ ಕೋಪ ಕಮ್ಮಿ ಆಗೋ ಸ್ವಲ್ಪ ಕಷ್ಟನೇ, ಆದರೂ ಕಮ್ಮಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಭಾಗ್ಯ. ನನ್ನ ಫ್ಯಾಮಿಲಿಗೋಸ್ಕರ ನಾನು ಇಷ್ಟು ಮಾಡಲ್ವಾ, ನೀವು ಯಾಕೆ ಇದನ್ನೆಲ್ಲ ಅರ್ಥ ಮಾಡ್ಕೋತಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಸುಮ್ಮನಿರಿ ಅಂತ ಆದಿ ಭಾಗ್ಯಾಗ ಹೇಳ್ತಾರೆ.
ಸರಿ ಅಂದ್ಬಿಟ್ಟು ಅಲ್ಲಿ ಭಾಗ್ಯ ಆದಿ ಸುಮ್ಮನಾಗ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಕನ್ನಿಕಾ ವೈಭವ್ ಮತ್ತು ಅಕ್ಷತಾ 3 ಜನರು ಕಾನ್ಫರೆನ್ಸಲ್ಲಿ ಮಾತಾಡ್ತಿರ್ತಾರೆ. ಅವಾಗ ಈ ಭಾಗ್ಯ ಡ್ಯಾಡ್ ವಿಷಯ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡಿದ್ದೆ, ಡ್ಯಾಡ್ ವಿಷಯ ಹೇಳ್ಬಿಟ್ಟಿದ್ದಾಳೆ. ಇವಾಗ ನಾಳೆ ನೀವು ಬಂದಾಗ ಡ್ಯಾಡ್ ಏನು ಹೇಳ್ತಾರೋ ಅನ್ನೋದೇ ಈಗ ನನಗೆ ಭಯ ಆಗ್ತಿದೆ ಅಂತ ಕನ್ನಿಕಾ ಹೇಳ್ತಾಳೆ. ಆವಾಗ ಅಕ್ಷತಾ, ಏನಾಗಲ್ಲ ಬಿಡು, ಇವಾಗ ನಾನು ಜೊತೆಲೇ ಬರ್ತೀನಲ್ಲ, ಅಂಕಲ್ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅಕ್ಷತಾ ಹೇಳ್ತಾಳೆ. ಆ ಕಡೆಯಿಂದ ವೈಭವ್ ಏನು ಹೇಳ್ತಾನೆ, ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತಲ್ವಾ ಕನಿಕಾ, ಒಳ್ಳೇದಾಯಿತು ಬಿಡು, ಇವಾಗ ನೀನು ಬೇಗ ನನ್ನ ಹೆಂಡ್ತಿ ಆಗ್ತೀಯ, ನಾವಿಬ್ಬರು ಆರಾಮಾಗಿರ್ಬೋದು ಅಂತ ಅಂದ್ಬಿಟ್ಟು ವೈಭವ್ ಹೇಳ್ತಾನೆ. ಆವಾಗ ಅಷ್ಟರಲ್ಲಿ ಇವಳು ಅಕ್ಷತಾ ಏನು ಹೇಳ್ತಾರೆ, ಹೌದು ವೈಭವ್ ಹೇಳ್ತಿರೋ ಸರಿಯಾಗೇ ಇದೆ, ನೀನು ಕನ್ನಿಕಾ ಮತ್ತು ವೈಭವ್ ಮದುವೆ ಬೇಗ ಆದರೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಬೇಗ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಅಕ್ಷತಾ ಹೇಳ್ತಾಳೆ. ಅಷ್ಟರಲ್ಲಿ ಕನ್ನಿಕಂಗೆ, ಅಂದ್ಕೊಂಡಿದ್ದ ಕೆಲಸನ ಏನದು ಅಕ್ಷತಾ ನೀವು ಹೇಳ್ತಾ ಇರೋದು ಅಂತ ಕನ್ನಿಕಾ ಕೇಳ್ತಾಳೆ. ಅವಾಗ ಅಕ್ಷತಾ, ಆ ಥರ ಅಂತಾನಲ್ಲ, ಇವಾಗ ಬೇಗ ನೀನು ವೈಭವ್ ಗಂಡ ಹೆಂಡ್ತಿ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ ಸೇರ್ಕೊಂಡ್ಬಿಡ್ತೀರಲ್ವಾ, ಅಂಕಲ್ ಅವಾಗ ನಿಮ್ಮನ್ನೆಲ್ಲ ಒಪ್ಕೊತಾರಲ್ವ, ಎಲ್ಲ ಒಂದಾಗ್ತೀವಲ್ವ ಅಂತ ಆ ಥರ ಹೇಳಿದ್ದು ನಾನು, ಇನ್ನೇನು ಅಲ್ಲ ಕನಿಕಾ ಅಂತ ಅಕ್ಷತಾ ತಡಬಡಿಸ್ಕೊಂಡು ಹೇಳ್ಬಿಡ್ತಾರೆ. ಅವಾಗ ಹೌದಲ್ವಾ, ಅದೇ ಇವಾಗ ನಾಳೆ ಅಪ್ಪ ಒಪ್ಕೊಂಡ್ರೆ ಸರಿ, ಒಪ್ಕೊಂಡಿಲ್ಲ ಅಂದರೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಅಂತ ಕನ್ನಿಕಾ ಹೇಳ್ತಾಳೆ. ಅವಾಗ ಅಕ್ಷತಾ, ಯಾಕೆ ಒಪ್ಕೊಳ್ಳಲ್ಲ ಅಂತ, ಭಾಗ್ಯ ಪೂಜನೆ ಮಿಡ್ಲ್ ಕ್ಲಾಸಿಂದ ಬಂದಿರೋ ಭಾಗ್ಯ ಪೂಜನೆ ನಿಮ್ಮ ಅಪ್ಪ ಒಪ್ಕೊಂಡಿದ್ದಾರೆ ಅಂಕಲ್ ಅಂದರೆ ವೈಭವನ ಒಪ್ಕೊಳ್ಳಲ್ವಾ, ವೈಭವ್ ಏನು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ಯಾ ಕನ್ನಿಕಾ, ಅವ್ನಿಗೆ ಒಳ್ಳೆ ಬಿಸ್ನೆಸ್ ಇಲ್ವಾ, ಕೋಟಿ ಆಸ್ತಿ ಇಲ್ವಾ, ಏನರಲ್ಲಿ ಕಮ್ಮಿ ಆಗಿದ್ದಾನೆ, ಕಾಮತ್ ಮನೆತನದ ಲೆವೆಲ್ಗೆ ಮ್ಯಾಚ್ ಆಗೋವಂಥ ಫ್ಯಾಮಿಲಿ ಅವ್ರದ್ದು, ಅವ್ನಿಗೇನು ಕಮ್ಮಿ ಇಲ್ಲ, ನಮ್ಮ ಫ್ಯಾಮಿಲಿ ಏನು ಕಮ್ಮಿ ಇಲ್ಲಮ್ಮ, ನಾವು ಈಕ್ವಲ್ ಆಗಿ ಇದ್ದೀವಿ ನಿಮಗೂ ಅಂತ ಹೇಳ್ಬಿಟ್ಟು ಅಕ್ಷತಾ ಹೇಳ್ತಾಳೆ. ಅವಾಗ ಕನ್ನಿಕಾ, ಹಂಗಲ್ಲ ಅಕ್ಷತಾ ಅವರೇ ಅಂದಾಗ, ಏನಿಲ್ಲ ಕನ್ನಿಕಾ, ಎಲ್ಲ ಸರಿ ಹೋಗುತ್ತೆ, ಇವಾಗ ನಾಳೆ ನಾನು ವೈಭವ್ ನಿಮ್ಮ ಮನೆಗೆ ಬರ್ತಾ ಇದ್ದೀವಲ್ಲ, ಅಂಕಲ್ ಹತ್ರ ಎಲ್ಲ ನಾನು ಮಾತಾಡ್ತೀನಿ, ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ, ಅಂಕಲ್ ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಅಕ್ಷತಾ ಹೇಳ್ತಾಳೆ. ಸರಿ ಕನ್ನಿಕಾ ಸುಮ್ಮನಾಗ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಏನೋ ಮಾಡ್ತಿರ್ತಾರೆ, ಅಲ್ಲಿಗೆ ತನ್ಮಯ್ ಇರ್ತಾನೆ. ತನ್ಮಯ್ ಆದಿ ಮಾತಾಡ್ಸ್ತಾರೆ, ಏನು ಸರ್ ಇವತ್ತು ಸ್ಕೂಲ್ಗೆ ಹೋಗಲ್ವಾ, ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ, ಕಲರ್ ಡ್ರೆಸ್ಸಲ್ಲಿದ್ದೀರಾ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಆದಿ ಮಾತಾಡ್ಸ್ತಾರೆ. ಆದರೆ ತನ್ಮಯ್ ಮಾತಾಡಲ್ಲ, ಮುಖ ಕೋಪ ಮಾಡ್ಕೊಂಡು ಉದಿಸ್ಕೊಂಡಿರ್ತಾನೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದಿದ ತಕ್ಷಣ, ಭಾಗ್ಯವ್ರೆ ಯಾಕೆ ಇವತ್ತು ತನ್ಮಯ್ ಸಾಹೇಬರು ಸೈಲೆಂಟಾಗಿದ್ದಾರಲ್ಲ, ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆ ಏನಾಯಿತು ಅಂತ ಭಾಗ್ಯನ ಆದಿ ಕೇಳ್ತಾರೆ. ಅವಾಗ ಭಾಗ್ಯ, ಇವತ್ತು ಒಂದು ಹುಟ್ಟಿದ ದಿನ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ, ಏನೋ ಬರ್ತಡೇನಾ, ನೀವು ಮೊದಲೇ ಹೇಳ್ಬೇಕಲ್ವಾ ಭಾಗ್ಯ, ಹ್ಯಾಪಿ ಬರ್ಡೇ ತನ್ಮಯ್ ಅಂತ ಹೇಳಕ್ಕೆ ಹೋಗ್ತಾರೆ. ತನ್ಮಯ್ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಅಯ್ಯೋ ಭಾಗ್ಯ, ಏನಿದು ಈ ಥರ ಹೋಗ್ತಾ ಇದ್ದಾನೆ ತನ್ಮಯ್ ಅಂತ ಅದಕ್ಕೆ ಹೇಳ್ತಾರೆ. ಅಯ್ಯೋ ಆದೇವರೇ ಬಿಡಿ, ಅವ್ನಿಗೇನೋ ಗಿಫ್ಟ್ ಬೇಕಂತ ಅಂದಾಗ, ಗಿಫ್ಟಾ, ಏನು ಗಿಫ್ಟ್ ಬೇಕು ಅಂತೇಳಿ, ಮಕ್ಕಳ ಮನಸ್ಸು ತುಂಬ ಮೃದು ಭಾಗ್ಯ, ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ಕೋಪ ಆಗುತ್ತಲ್ವಾ, ಬೇಜಾರಾಗುತ್ತಲ್ವಾ, ಅವ್ರು ಏನು ಕೇಳ್ತಾರೋ ನಾವು ಕೊಡಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅಯ್ಯೋ ಸುಮ್ಮನಿರೇ ಆದೇವ್ರೆ, ಅವ್ನು ಕೇಳಿದಲ್ಲ ನಾನು ಕೊಡ್ಸೋಕ್ಕಾಗಲ್ಲ ಅಂದಾಗ, ಏನು ಕೇಳ್ದ ಅವನು, ಅಷ್ಟು ಕಷ್ಟವಾಗಿರೋದೇನು ಕೇಳ್ದ, ಅವನೇನು ಕೇಳ್ದ ಅಂತ ನನಗೆ ಹೇಳಿ, ನಾನು ಎಷ್ಟೇ ಕಷ್ಟ ಆಗಲಿ ಅವ್ನಿಗೆ ತೊಗೊಂಬಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅಯ್ಯೋ ಸುಮ್ಮನಿರಿ, ಇವಾಗ ಕೋಪ ಮಾಡ್ಕೊಂಡಿದ್ದ ಮೇಲೆ ಅವನೇ ಸರಿ ಹೋಗ್ತಾನೆ, ಅವ್ನು ಕೇಳಿದಲ್ಲ ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾಳೆ ಮತ್ತಿನ್ನ ಬೇಕು ಅಂತ ಕೇಳ್ತಾನೆ, ಅವೆಲ್ಲ ಆಗಲ್ಲ, ಸುಮ್ಮನಿರಿ ನೀವು ಅಂತ ಭಾಗ್ಯ ಹೇಳ್ತಾರೆ. ಏನು ಭಾಗ್ಯ ನೀವು ಹಂಗಾರೆ ಇದರಲ್ಲೂ ನನ್ನನ್ನು ಬೇರೆಯವನು ಅಂತ ಮಾಡ್ತಿದ್ದೀರಲ್ವಾ, ಇವಾಗ ನಾನು ಅವನಿಗೆ ಏನು ಅಂತ ಕೇಳ್ಬಿಟ್ಟು ಕೊಡಿಸ್ಬೇಕಲ್ವಾ, ಅವನು ಎಷ್ಟು ಬೇಜಾರಾಗಿದ್ದಾನೆ, ಬರ್ತಡೇ ದಿವಸ ನೀವೇನಾದ್ರು ಬೈದ್ರೆ ಅವನಿಗೆ ಅಂದಾಗ, ಅಯ್ಯೋ ಆದೇವ್ರೆ ನಾನು ಯಾಕೆ ಬೈಲಿ, ಅವ್ನು ಹುಟ್ಟಿದ ದಿವಸ ನಾನು ಬೈತೀನಾ ಅಂತ ಭಾಗ್ಯ ಹೇಳ್ತಾರೆ. ಮತ್ತು ಸುಮ್ಮನಿರಿ, ಅವನೇನು ಕೇಳಿದ್ದಾನೆ ಅಂತ ನನಗೆ ಹೇಳಿ, ನಾನು ಕೊಡಿಸ್ತೀನಿ ಅವನಿಗೆ ಅಂತ ಅದು ಹೇಳ್ತಾರೆ. ಅದೆಲ್ಲ ಆಗಲ್ಲ ಬಿಡಿ ಅದೇವ್ರೆ, ಸುಮ್ಮನಿರಿ, ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡು ಸರಿ ಹೋಗ್ತಾನೆ ಅಂತ ಭಾಗ್ಯ ಹೇಳಿದಾಗ, ನೀವು ಹೇಳಲ್ವಾ, ಸರಿ ಬಿಡಿ ನಾನು ತನ್ಮಯನೇ ಕೇಳ್ತೀನಿ ಅಂತ ಅಲ್ಲಿಂದ ಅದೇ ಹೊಟ್ಬಿಡ್ತಾರೆ. ಅದೇರೆ ಅಂತ ಬರ್ತಾರೆ ಭಾಗ್ಯ, ಆದರೂ ಅದೇ ಹೋಗ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪೂಜಾ ತಿಂಡಿ ಮಾಡಿರ್ತಾಳೆ. ಪೂಜಾ ಬೇಗ ತಿಂಡಿ ಕೊಡು, ಅಶ್ವಾಗ್ತಿರೋದೆ ಬೇಗ ಕೊಡು ಅಂತ ಕಿಶನ್ ಬಂದು ಕೂತ್ಕೊತಾರೆ. ತನ್ಮಯ್ ಕೂಡ ಅಲ್ಲೇ ಕೂತಿರ್ತಾನೆ. ತನ್ಮಯ್ ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡೋಣ ಇವತ್ತು ಅಂತ ಕಿಶನ್ ಮಾತಾಡ್ಸಿದ್ರು, ತನ್ಮಯ್ ಮಾತಾಡಲ್ಲ. ತನ್ಮಯ್ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಕೋಪ ಮಾಡಿಕೊಂಡು ಅಯ್ಯೋ ಇವತ್ತು ಅಲ್ಲಿಂದ ದೇವ್ರ ಮುಂದೆ ಹೋಗಿ ಕೈ ಮುಕ್ಕೊಂಡು ನಿಂತಿರ್ತಾನೆ. ಆವಾಗ ಪೂಜಾ, ಅಯ್ಯೋ ಇವತ್ತು ತನ್ಮಯ್ ಬರ್ತಡೇ, ನಾನು ಮರ್ತೇ ಬಿಟ್ಟೆ ಅಂದಾಗ, ಅಯ್ಯೋ ಹೇಳ್ಬೇಕಲ್ವಾ ಪೂಜಾ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಅವಾಗ ಅಯ್ಯೋ ನಾನು ಮರ್ತ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು, ನೋಡು ನಿಂತಾರಲ್ಲ ತನ್ಮಯ್, ನೋಡಲ್ಲಿ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದಾನೆ, ನಮ್ಮ ಅಕ್ಕ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾಳೆ ಗೊತ್ತಾ ಅಂತ ಅಂದ್ಬಿಟ್ಟು ಪೂಜಾ ಕಿಶನ್ ಮುಂದೆ ಹೇಳ್ತಾರೆ. ಆವಾಗ ಸಂಸ್ಕಾರ ಅಲ್ಲ, ಅಲ್ಲೇನೋ ಲೆಟ್ರ್ ಇಡ್ತಿದ್ದಾನೆ ನೋಡಲ್ಲಿ, ಸಂಸ್ಕಾರ ಕಲಿಸಿದ್ದಾರೆ ಭಾಗ್ಯಕ್ಕೆ, ಅದು ನನಗೂ ಗೊತ್ತು, ಅವ್ರು ಚೆನ್ನಾಗಿ ಸಂಸ್ಕಾರ ಕಲಿಸ್ತಾರೆ ಅಂತ, ಅವನೇನೋ ಲೆಟ್ರ್ ಇಡ್ತಾನೆ ದೇವ್ರ ಹತ್ರ ನೋಡು ಅಂತ ಅಂದ್ಬಿಟ್ಟು ಪೂಜಾಗೆ ಕಿಶನ್ ಹೇಳ್ತಾರೆ. ಅವಾಗ ಅವನು ತನ್ಮಯ್ ಒಂದು ಪತ್ರ ಬರೆದ್ಬಿಟ್ಟು ತೊಗೊಂಡೋಗಿ ದೇವ್ರ ಮುಂದೆ ಇಟ್ಬಿಟ್ಟು, ದೇವರು ಶ್ರೀಕೃಷ್ಣ ಪರಮಾತ್ಮ ಒಂದು ಅಲ್ಲಿ ಇರ್ತದೆ ಫೋಟೋ, ಅವ್ರ ಮುಂದೆ ಕೈ ಮುಕ್ಕೊಂಡು, ದೇವರೇ ನಾನು ನಿನ್ನನ್ನು ಏನು ಕೇಳಲಿಲ್ಲ, ನಾವು ಎಷ್ಟೇ ಕಷ್ಟ ಆದರೂ ನಾವು ಕೇಳಿದ್ದೆಲ್ಲ ಯಾರು ಮಾಡಿಲ್ಲ ಅಂದರೂ ದೇವ್ರು ಮಾಡ್ತಾರೆ ಅಂತ ನನಗೆ ಅಜ್ಜಿ ಹೇಳಿದ್ದಾರೆ, ನೀವು ನನಗೆ ಮಾಡ್ತೀರಲ್ವಾ ದೇವರೇ, ನನಗೆ ಅಜ್ಜಿ ತಾತ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಒಂದೇ ಮನೇಲಿರಬೇಕು ಅಂತ ಆಸೆ, ನನಗೆ ಇನ್ನೇನು ಬೇಡ, ನಮ್ಮ ಕುಟುಂಬದವರೆಲ್ಲ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂತ ಆಸೆ, ಯಾರು ಮಾಡಿದ್ರೆ ನೀವು ಮಾಡ್ತೀರಲ್ವಾ ದೇವರೇ, ಪ್ಲೀಸ್ ದೇವರೇ ನನಗೆ ಇನ್ನೇನು ಬೇಡ, ಎಲ್ಲರೂ ಒಂದೇ ಥರ ಇರೋದು ಮಾಡಿ, ನಂಗೆ ಅಜ್ಜಿ ತಾತ ಅಪ್ಪ ಅಮ್ಮ ಅಕ್ಕ ಎಲ್ಲ ಒಂದೇ ಥರ ಇರೋಂಗೆ ಮಾಡಿ, ಅಕ್ಕನೂ ಕೋಪ ಮಾಡ್ಕೊಂಡು ಹೋಗ್ತೀನಿ
ನಿಂತಿದ್ದಾಳೆ. ನನಗೆ ಅಜ್ಜಿ ತಾತನೂ ಬೇಕು ಈ ಮನೆಗೆ, ಅಜ್ಜಿ ತಾತನ ಪ್ಲೀಸ್ ಬರಂಗೆ ಮಾಡಿ ದೇವರೇ ಪ್ಲೀಸ್ ಅಂತ ಶ್ರೀಕೃಷ್ಣ ಪರಮಾತ್ಮನ ತನ್ಮಯ್ ಬೇಡ್ಕೊಂಡು ಅಳ್ತಾ ಇರ್ತಾನೆ. ಎಲ್ರಿಗೂ ಮನ್ಸಿಗೆ ತುಂಬ ನೋವಾಗುತ್ತೆ, ಮಗು ಎಷ್ಟು ಕೇಳ್ಕೊತಾ ಇದೆಯಲ್ಲ ದೇವ್ರ ಹತ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ಮನ್ಸಿಗೆ ತುಂಬಾ ನೋವು ಮಾಡ್ಕೊತಾರೆ. ಸರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಂದ ಬರ್ತಾನೆ. ಅಷ್ಟರಲ್ಲಿ ಆದಿ ಭಾಗ್ಯ ಬಂದು ತನ್ಮಯ್ ಎಲ್ಲಿ ಅಂತ ಆದಿ ಕೇಳಿದಾಗ ಕಿಶನು ತೋರಿಸ್ತಾನೆ. ತನ್ಮಯ್ ಶ್ರೀಕೃಷ್ಣ ಪರಮಾತ್ಮನ ಕೈ ಮುಕ್ಕೊಂಡು ನಿಂತಿರ್ತಾನಲ್ಲ ಅಲ್ಲಿ ತೋರಿಸ್ದಾಗ ತನ್ಮಯಲ್ಲಿ ಕೈ ಮುಕ್ಕೊಂಬಂದು ಏನಂತ ಕೇಳಿದೆ ತನ್ಮಯ್, ಯಾಕೆ ತನ್ಮಯ್ ಏನು ಬೇಕು ಹೇಳು ಅಂತ ಅದೇ ಕೇಳ್ತಾರೆ. ಅಪ್ಪ ನನಗಿನ್ನೇನು ಬೇಡಪ್ಪ, ನನಗೆ ಎಲ್ಲರೂ ಒಂದೇ ಮನೇಲಿ ಇರಬೇಕು, ಅಜ್ಜಿ ತಾತನೂ ಇಲ್ಲಿಗೆ ಬರಬೇಕು, ಯಾವತ್ತೂ ನನ್ನ ಬರ್ತಡೇ ದಿವಸ ಅಜ್ಜಿ ತಾತ ನನ್ನ ಮಿಸ್ ಮಾಡಿಲ್ಲ, ಅಜ್ಜಿ ತಾತ ಈ ಪ್ರತಿ ಬರ್ತಡೇಲೂ ನನ್ನ ಜೊತೆ ಇದ್ರು, ಇವತ್ತಾದರೆ ಅವರಿಲ್ಲ, ಹಾಸ್ಪಿಟ್ಲಿಂದ ಅಜ್ಜಿ ತಾತನ ಇಲ್ಲಿಗೆ ಕರ್ಕೊಂಬತ್ತೀರಪ್ಪ ಪ್ಲೀಸ್ ಅಂತ ತನ್ಮಯ್ ಕೇಳ್ತಾನೆ. ಆಯಿತು ತನ್ಮಯ್, ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ನಿನ್ನ ಇಷ್ಟ ಏನಾಯಿತೋ ನಾನೆಲ್ಲ ಪರಿಹರಿಸ್ತೀನಿ, ನೀನು ಸುಮ್ಮನೆ ಯೋಚನೆ ಮಾಡಬೇಡ, ನೀನು ಇಷ್ಟಪಟ್ಟಂಗೆ ಅಜ್ಜಿ ತಾತ ಎಲ್ಲರೂ ಇದೇ ಮನೇಲಿರ್ತಾರೆ, ಎಲ್ಲರೂ ಸೇರಿ ನೀನು ಇವತ್ತು ಬರ್ತಡೇ ನಾವು ಸೆಲೆಬ್ರೇಷನ್ ಮಾಡೋಣ, ನೀನು ಯೋಚನೆ ಮಾಡಬೇಡ, ಪ್ರತಿ ಬರ್ತಡೇಲೂ ಅಜ್ಜಿ ತಾತ ನಿನ್ನ ಜೊತೆ ಇರ್ತಾರೆ, ಆ ಕಷ್ಟದ ಅಷ್ಟೇ ಕಷ್ಟ ಆದರೂ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಅದು ಹೇಳ್ತಾರೆ. ನಿಮ್ಮಮ್ಮನೂ ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ, ಅಮ್ಮ ನಾನು ಅದೇ ಪ್ರಯತ್ನ ಮಾಡ್ತಿದ್ದೀವಿ, ಅಜ್ಜಿ ತಾತನ ಇಲ್ಲಿಗೆ ಕರ್ಕೊಬರ್ಬೇಕು ಅಂತಲೇ ನಾವಿರೋದು, ನೀನು ಯೋಚನೆ ಮಾಡಬೇಡ ತನ್ಮಯ್, ಇವತ್ತು ನಿನ್ನ ಬರ್ತಡೇ ಅಲ್ವಾ, ಖುಷಿಯಾಗಿರಬೇಕು, ಅಜ್ಜಿ ತಾತ ಬಂದಮೇಲೆ ನಿನ್ನ ಬರ್ತಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಆಯಿತಾ, ನೀನು ಕೇಳಿದ್ದೆಲ್ಲ ನಾನು ಮಾಡ್ಕೊಡ್ತೀನಿ, ಖುಷಿಯಾಗಿರೋ ತನ್ಮಯ್ ಅಂತ ಅದು ಹೇಳ್ತಾರೆ. ಸರಿ ಅಪ್ಪ ಆಯಿತು ಅಂತ ಅಂದ್ಬಿಟ್ಟು ತನ್ಮಯ್ ಹೇಳ್ತಾನೆ. ಅವಾಗ ಅಪ್ಪ ಅವನಿಗೆ ಅಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಯಾರು ನಾವು ಅಂದ್ಕೊಂಡಿದ್ದನ್ನ ಯಾರೂ ಮಾಡೋಕ್ಕಾಗಿಲ್ಲ ಅಂದರೂ ದೇವ್ರು ಮಾಡೇ ಮಾಡ್ತಾರೆ ಅಂತ, ನನ್ನ ಪ್ರಾರ್ಥನೆನ ದೇವರು ಕೇಳಿಸ್ಕೊಂಡು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಪ್ಪ ಅಂತ ಅಂದ್ಬಿಟ್ಟು ತನ್ಮಯ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ತನ್ವಿ ಬರ್ತಾಳೆ. ಅಕ್ಕ ಬಾ ಅಕ್ಕ, ಇವತ್ತು ನನ್ನ ಬರ್ತಡೇ, ನೀನು ವಿಶ್ ಮಾಡಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅಷ್ಟರಲ್ಲಿ ಪೂಜಾ ಮತ್ತು ಕಿಶನು ತನ್ಮಯ್ ಬರ್ತಡೇ ವಿಶ್ ಮಾಡು ಅಂತ ಹೇಳ್ತಾರೆ. ಆದರೆ ಅವಳು ವಿಶ್ ಮಾಡೋದಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅವಾಗ ತನ್ಮಯ್ ಅಯ್ಯೋ ಬಿಡಿ ಹೋಗ್ಲಿ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ವಿಶ್ ಮಾಡಬೇಡಿ ಅಕ್ಕ, ಅಪ್ಪ ತುಂಬ ಒಳ್ಳೆಯವರು ಅಕ್ಕ, ಆದಿಯಪ್ಪ ತುಂಬ ಒಳ್ಳೆಯವರು, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಆದರೆ ನೀನು ಅವ್ರನ್ನ ಅಪ್ಪ ಅಂತ ಒಪ್ಕೊತಾ ಇಲ್ಲ, ಪ್ಲೀಸ್ ಅಕ್ಕ, ಅವ್ರು ತುಂಬ ಒಳ್ಳೆಯವ್ರಕ್ಕ, ನಾವು ಕೇಳಿದೆಲ್ಲ ಅವ್ರು ಮಾಡ್ತಾರಕ್ಕ, ಅವ್ರನ್ನ ಪ್ಲೀಸ್ ಅಪ್ಪ ಅಂತ ಒಪ್ಕೋ ಅಕ್ಕ, ಯಾಕಕ್ಕ ಈ ಥರ ಮಾಡ್ತಿದ್ಯಾ, ಒಪ್ಕೋ ಅಕ್ಕ ಅಂದಾಗ ಅವಾಗ ಅಯ್ಯೋ ಬಿಡು ಅಕ್ಕ ಹೋಗ್ಲಿ, ನಿನ್ಗೆ ಇಷ್ಟ ಇಲ್ವೇನೋ ಅಂತ ಅಂದ್ಬಿಟ್ಟು ತನ್ಮಯ್ ಹೇಳ್ತಾನೆ. ಮತ್ತೆ ಅವಳು ಏನು ಮಾತಾಡಲ್ಲ, ಮುಖ ಒಂಥರ ಸಿಂಡಿರ್ಸಿರ್ತಾಳೆ ತನ್ವಿ. ಮತ್ತು ಇವ್ನು ಬರ್ತಡೆಗೆ ವಿಶ್ ಕೂಡ ಮಾಡಲ್ಲ, ಕೋಪ ಮಾಡ್ಕೊಂಡು ಹೊಂಟಾಯ್ತಾಳೆ. ಆವಾಗ ತನ್ಮಯ್ ಅಯ್ಯೋ ಹೋಗ್ಲಿ ಬಿಡಿ, ಅವಳನ್ನ ಬಲವಂತ ಮಾಡಬೇಡಿ, ಅವಳಿಗೆ ಏನು ಇಷ್ಟನೋ ಅವಳು ಮಾಡಲಿ ಬಿಡಿ, ಅವಳಿಗೆ ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ವೇನೋ ಅದಕ್ಕೇನೆ ಅಂತ ತನ್ಮಯ್ ಹೇಳ್ತಾನೆ. ಎಲ್ಲರೂ ಬೇಜಾರಾಗಿರ್ತಾರೆ. ಇಲ್ಲೇನಾಗುತ್ತೆ, ಮೀನಾಕ್ಷಿ ಕೂತಿರ್ತಾರೆ, ಕನ್ನಿಕಾ ಅಲ್ಲಿಗೆ ಬರ್ತಾಳೆ. ಅತ್ತೆ ಅಂದಾಗ ಏನು ಕನ್ನಿಕಾ ಅಂದಾಗ, ಅಲ್ಲ ಅತ್ತೆ ಇವಾಗ ಭಾಗ್ಯ ಈಗ ತನ್ಮಯ್ ಕರ್ಕೊಂಬಂದ್ಲು, ತನ್ವಿನ ಕರ್ಕೊಂಬಂದ್ಲು, ಈಗ ಅವ್ರ ಅತ್ತೆ ಮಾವನು ಇಲ್ಲಿಗೆ ಕರ್ಕೊಂಬರ್ತಾಳೆ, ಎಲ್ಲರೂ ಇಲ್ಲೇ ಬಂದುಬಿಟ್ರೆ ನಿಮ್ಮ ಕತೆ ಹೆಂಗತ್ತೆ ಅಂತ ಕೇಳ್ತಾಳೆ. ನನ್ನ ಕತೆನಾ, ವಾಟ್ ಏನು ಹೇಳ್ತಾ ಇದೆಯಾ ನೀನು ಅಂತ ಮೀನಾಕ್ಷಿ ಹೇಳ್ತಾರೆ. ಅಯ್ಯೋ ಅತ್ತೆ ಆಗಲ್ಲ, ನಾನು ಹೇಳಿದ್ದು ಇವಾಗ ಅವಳು ಇಡೀ ಅವ್ರ ಫ್ಯಾಮಿಲಿನೇ ಇಲ್ಲಿ ಕರ್ಕೊಂಡ್ಬಿಟ್ರೆ ಹೇಗೆ ಮಾಡೋದು, ಈಗಲೇ ನಮಗೆಲ್ಲ ಇಲ್ಲ ಅವ್ರ ಜೊತೆ ಇರೋಕ್ಕೆ ನನಗೆ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಾ ಇದೆ, ಇನ್ನು ಅವ್ರ ಅತ್ತೆ ಮಾವನು ಇಲ್ಲಿಗೆ ಬಂದುಬಿಟ್ರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿ, ಅವಾಗ ನಾವು ಹೇಳ್ದಂಗೆ ಯಾರೂ ಇಲ್ಲಿ ಕೇಳಲ್ಲ, ಎಲ್ಲ ಅವಳು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ ಅಲ್ವಾ ಅತ್ತೆ, ಇವಾಗ ಏನು ಮಾಡೋದತ್ತೆ, ಇವಾಗ ನಾವು ಹಿಂಗೆ ಮುಂದಕ್ಕೆ ಇಲ್ಲಿ ಇರೋಕ್ಕಾಗತ್ತೆ, ನೀವೇ ಹೇಳಿಯತ್ತೆ ಅಂದಾಗ ಏನು ಹೇಳ್ತಾ ಇದೆಯಾ ಕನ್ನಿಕಾ ನೀನು ಅಂತ ಮೀನಾಕ್ಷಿ ಕೇಳ್ತಾರೆ. ಅದಕ್ಕೆ ಅತ್ತೆ ನಾನು ಇದಕ್ಕೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅಂದ್ಬಿಟ್ಟು ಕನ್ನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿ ಐಡಿಯಾನ ಏನು ಅಂದಾಗ ಅದೇ ಅತ್ತೆ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು, ಇವಾಗ ಅವರೆಲ್ಲರೂ ಇಲ್ಲಿ ಬಂದು ಸೇರಿಕೊಂಡ್ರೆ ಏನು ಮಾಡೋದು ಅಂತ ನಮಗಂತೂ ಗೊತ್ತಾಗ್ತಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿಗೆ ಕನ್ನಿಕಾ ಹೇಳ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ನಾಳೆ ಸಂಚಿಕೆಯಲ್ಲಿ ಏನಾಗಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಭಾಗ್ಯಲಕ್ಷ್ಮಿ ಒಯ್ತಾ ಇರೋದ್ರಿಂದ ನಂಗೆ ತುಂಬಾ ಬೇಜಾರಾಗ್ತಿದೆ, ನಿಜವಾಗ್ಲೂ 3 ದಿವಸದಿಂದ ತುಂಬ ಬೇಜಾರಾಗ್ತಿದೆ. ಯಾರ್ಯಾರು ಬೇಜಾರಾಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ನಂಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊತೀನಿ. ನಿಮ್ಮದೊಂದು ಹೆಲ್ಪಿಂದ ತುಂಬಾ ನಮ್ಗೆ ಒಳ್ಳೇದಾಗುತ್ತೆ. ನಾವು ನಿಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು, ಕುಟುಂಬದೊಳನ್ನು ತಿಳ್ಕೊಂಡು ಹೆಲ್ಪ್ ಮಾಡಿ, ಒಂದು ಹೆಣ್ಣೇನೋ ಒಂದು ಹೆಂಗಸು ಏನೋ ಒಂದು ಮಾಡಬೇಕು. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.